ಅಮ್ಮ ಅಮ್ಮ ಪ್ಲೀಸ್ ಬಾಗಿಲು ತೆಗೆಯಮ್ಮ. ಅಮ್ಮ ಬರೀ 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 ಪ್ಲೀಸ್ ಅಮ್ಮ ಬಾಗಿಲು ತೆಗೆಯಮ್ಮ. ಬರೀ ಬರೀ ಈಗಂತದ್ದೇನಾಯ್ತು? ಅಮ್ಮಗ್ ನಿನ್ ಜೊತೆ ಮಾತಾಡ್ಬೇಕಂತೆ. ಅದೇನೇ ಇದ್ರು ಕೂತ್ ಮಾತಾಡ್ಬಹುದಲ್ವಾ? ಬಾಗಿಲು ತೆಗಿ. ಅಮ್ಮ 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 ಬಾಗಿಲು ತೆಗಿ ಬರೀ. ಅಮ್ಮ 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 ನನ್ನ ಮಾತು ಕೇಳಮ್ಮ ಪ್ಲೀಸ್ ಅಮ್ಮ. ವೇದಾಂತ್ ಹತ್ರ ಇವತ್ತು ಮನೆಯಿಂದ ಆಚೆ ಮಾತಾಡ್ತಿದ್ದಿದ್ದು ನಿಜ, ಆದರೆ ಇನ್ಮೇಲೆ ಹಾಗಾಗಲ್ಲಮ್ಮ. ಪ್ಲೀಸ್ ಅಮ್ಮ ಏನಾದರೂ ಮಾತಾಡಮ್ಮ. ಇನ್ಮೇಲಿಂದ ಹಾಗಾಗಲ್ಲ ಅಂತ ಹೇಳ್ತಿದ್ದೀನಲ್ವಾ ಅಮ್ಮ. ಬರೀ ಇಷ್ಟಕ್ಕೆಲ್ಲ ನೀನು ಹೀಗೆ ನಡ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ? ಆ ರಾಧಾ ಎಂಥವಳು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಮಗೆ ನಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇರಬೇಕು. ಅಷ್ಟಿದ್ರೆ ಮುಗೀತಲ್ವಾ? ಅದ್ರ ಮೇಲೂ ನಮ್ಮ ಮಕ್ಕಳು ನಮಗೆ ಮೋಸ ಮಾಡೋರಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು ತಾನೆ. ಅಮ್ಮಗೆ ಇನ್ನೂ ಮದುವೆ ಆಗಿಲ್ಲ ರೀ. ಅವಳು ಮದುವೆ ಮಾಡಿಕೊಂಡು ಸಂಸಾರ ಮಾಡಬೇಕಾಗಿರೋಳು. ಇವತ್ತು ರಾಧಾ ಏನು ಹೇಳಿದ್ಲು ಅಂತ ಅದನ್ನ ನಾವು ಕೊಡುಕೊಂಡು ಓಡಾಡ್ಬೋದು, ಆದ್ರೆ ಆಡೋರ ಬಾಯಿನ ಮುಚ್ಚೋಕ್ಕಾಗಲ್ಲ. ಇವತ್ತು ಇಷ್ಟ ಆಗಿರೋದು ನಾಳೆ ಬೆಟ್ಟದಷ್ಟು ಆಗ್ಬೋದಲ್ವಾ? ಹೆಣ್ಮಕ್ಳ ಜೀವನ ಪ್ರತಿ ಕ್ಷಣ ಕತ್ತಿ ಮೇಲೆ ನಡಿಗೆ. ಇದೇ ತರ 4 ಕಡೆ ಮಾತು ಹಬ್ಬಿದ್ರೆ ಏನ್ರಿ ಗತಿ? ಮಧ್ಯಮ ವರ್ಗದವ್ರಿ ನಾವು. ಬಟ್ಟೆ ಮೇಲಿರೋ ಧೂಳನ್ನ ಒದರ್ದ ಹಾಗೆ ಮಾನ ಕಂಜಿದೆ ಬದುಕೋಕ್ಕಾಗಲ್ಲ. ಅಮ್ಮ ನನಗೆ ನಿಮ್ಮ ಮಾತು ಅರ್ಥ ಆಯ್ತು, ನನ್ನ ಕ್ಷಮಿಸ್ಬೇಡಮ್ಮ. ಹೇಗಂದ್ಲ ಅವಳು? ನನ್ನ ಮಕ್ಕಳು ಶ್ರೀಮಂತ ಹುಡುಗನ್ನ ಬುಟ್ಟಿಗೆ ಬಳಸ್ಕೋತಾರ? ಆ ಮಾತು ಕೇಳೋಕೆ ಸಾಮಾನ್ಯವಾಗೇ ಇರ್ಬೋದು, ಆದ್ರೆ ಅದು ನನ್ನನ್ನು ಸುಡ್ತಾ ಇದೆ. ಎಂತ ಕೆಟ್ಟ ಅರ್ಥ ಬರುತ್ತೆ ಗೊತ್ತಾ? ಅದು ನಾನು ನನ್ನ ಮಕ್ಕಳನ್ನ ಹಾಗೆ ಬೆಳೆಸಿದ್ದೀನ. ನಮ್ಮ ಹತ್ರ ಜಾಸ್ತಿ ಏನೂ ಇಲ್ಲದೆ ಇರ್ಬೋದು, ಆದರೆ ಆಸೆ ಪಟ್ಟಿದ್ದನ್ನು ಪಡ್ಕೊಳ್ಳೋದಕ್ಕೆ ಕೆಟ್ಟ ಮಾರ್ಗದಲ್ಲಿ ಹೋಗಿ ಅಂತ ನಾನು ಹೇಳ್ಕೊಟ್ಟಿಲ್ಲ. ಸಮಾಜದಲ್ಲಿ ಸಾವಿರ ನಡೆಯುತ್ತೆ, ಆದರೆ ಎಲ್ಲರ ಥರ ನಮ್ಮನ್ನು ಇದೇ ಥರ ತಕ್ಕಡಿಲಿಟ್ಟು ತೂಗ್ತಾರೆ ಅನ್ನೋದು ನನ್ನ ಕೈ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇದೇನಪ್ಪ ಪರೀಕ್ಷೆ ಬಚ್ರಂಗಿ? ಅಪ್ಪ ಅಮ್ಮ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ. ಹೀಗಿರುವಾಗ ನನ್ನ ಪ್ರೀತಿ ವಿಷಯನ ಮುಚ್ಚಿಡೋದು ಸರಿನಾ? ಅದನ್ನ ಇವ್ರಿಗೆ ಈಗಲೇ ಹೇಳ್ಬಿಡ್ಲಾ? ಅಮ್ಮ, ನೀನೆಂಥವಳು ಅಂತ ನಂಗೆ ಚೆನ್ನಾಗಿ ಗೊತ್ತು, ಆದರೆ ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಮ್ಮ. ಇಲ್ಲಮ್ಮ, ನಾನೇನು ಅನ್ಕೊಳ್ಳಲ್ಲ. ಹಾಗಿದ್ರೆ ನೀನು ನನಗೊಂದು ಮಾತು ಕೊಡಬೇಕು ಅಮ್ಮ. ಅಮ್ಮ ಮಾತಾ? ಏನಮ್ಮ? ನೋಡಮ್ಮ, ಸಮಯ ಸಂದರ್ಭ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀನು ಕೆಲಸ ಅಂತ ಆಚೆ ಹೋಗೋಳು, ಜಗತ್ತು ನೋಡಿದವಳು. ನಿನಗೂ ಆಸೆ ಆಕರ್ಷಣೆ ಎಲ್ಲ ಆಗೋದು ಸಹಜನೇ. ಆದರೆ ಅದಕ್ಕೂ ಮೀರಿದ್ದು ಮರ್ಯಾದೆ. ಅದಕ್ಕೆ ಕೇಳ್ಕೊತಾ ಇದ್ದೀನಿ, ನೀನು ಯಾವತ್ತು ಶ್ರೀಮಂತರ ಮನೆ ಹುಡುಗರನ್ನ ಪ್ರೀತಿಸೋದಾಗ್ಲಿ ಮದುವೆ ಆಗೋದಾಗ್ಲಿ ಮಾಡಿಕೊಡ್ತು. ನೀನು ಗಟ್ಟಿಗಿತ್ತಿ, ನಿನ್ನ ಜೀವನನ ರೂಪಿಸ್ಕೊಳ್ಳೋ ಪ್ರತಿಭೆ ನಿನಗಿದೆ.
ನೀನೇನೇ ಸಾಧನೆ ಮಾಡಿದ್ರು ಅದು ನಿನ್ನ ಬಲದಿಂದ ಆಗಬೇಕು. ಮಧ್ಯಮ ವರ್ಗದ ಹೆಣ್ಣುಮಕ್ಕಳು ಅತಿ ಆಸೆ ಪಡ್ತಾರೆ ಅನ್ನೋ ಮುದ್ರೆ ನಿನ್ನ ಮೇಲೆ ಬೀಳ್ತಿರೋ ಹಾಗೆ ನೀನು ನೋಡ್ಕೋಬೇಕು ಮಗಳೇ. ನನ್ನ ಮಾತು ನಡೆಸ್ಕೊಡ್ತೀಯಾ? ಬಜಾರಿಗೆ ಏನಾಗಿದೆ? ನಿನ್ನೆ ಸಂಜೆ ತಾನೇ ಫೋನಲ್ಲಿ ಮಾತಾಡಿದ್ದೀನಿ. ಎಷ್ಟು ಫೋನ್ ಮಾಡಿದ್ರು ರಿಸೀವೇ ಮಾಡ್ತಿಲ್ವಲ್ಲ. ನೈಟ್ ಗುಡ್ ನೈಟ್ ಮೆಸೇಜ್ ಕೂಡ ಕಳಿಸಿಲ್ಲ. ಟೈರ್ಡ್ ಆಯ್ತು ಅಂತ ಏನಾದರೂ ಬೇಗ ಮಲ್ಕೊಂಡ್ಲ? ಇನ್ ಕೇಸ್ ಬೇಗ ಮಲಗಿದ್ರು ಇಷ್ಟೊತ್ತಿಗೆ ಆಲ್ರೆಡಿ ಎದ್ದಿರ್ಬೇಕಿತ್ತು. ನನಗೆ ಗೊತ್ತಿರೋ ಪ್ರಕಾರ ಲವ್ವಲ್ಲಿ ಬಿದ್ದಿರೋರು ನಿದ್ದೆ ಮಾಡಕ್ಕೆ ಮುಂಚೆ ಮಾತಾಡಿ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ತಮ್ಮವ್ರನ್ನ ನೆನೆಸ್ಕೋತಾರೆ. ಅಕಸ್ಮಾತ್ ವೇದಾಂತ್ಗೂ ಪ್ರೀತಿ ಆಗಿದ್ದೇ ನಿಜ ಆದರೆ ಅವನು ಹಾಗೆ ಮಾಡಬೇಕು. ಈ ಟೀ ಕೊಡೋ ನೆಪದಲ್ಲಿ ಅಲ್ಲಿಗೆ ಹೋದರೆ ಏನಾದರೂ ಗೊತ್ತಾಗೋ ಚಾನ್ಸಸ್ ಖಂಡಿತ ಇದೆ. ನಿನ್ನೆಯಿಂದ ಎಷ್ಟೆಲ್ಲ ಫೋನ್ ಮಾಡ್ತಿದ್ದೀನಿ, ಅವಾಯ್ಡ್ ಮಾಡ್ತಿದ್ಯಾ? ಒಂದ್ಮೇಲೆ ಅವಾಯ್ಡ್ ಮಾಡೋದಾದ್ರೂ ರೀಸನ್ ಹೇಳ್ಬಿಟ್ಟು ಅವಾಯ್ಡ್ ಮಾಡು. ಪಿಕ್ ಅಪ್ ದ ಫೋನ್, ಡ್ಯಾಮ್ ಇಟ್. ಅಲ್ಲಿ ಏನಾಗ್ತಿದೆ ನನಗೆ ಹೇಗೆ ಗೊತ್ತಾಗಬೇಕು? ಫೋನ್ ಪಿಕ್ ಮಾಡು ಬಜಾರಿ. ಫೋನ್ ಎತ್ತು ಬಜಾರಿ. ಛೇ, ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟೆ ಅನ್ಸುತ್ತೆ. ಜಸ್ಟ್ ಮಿಸ್. ಗುಡ್ ಮಾರ್ನಿಂಗ್ ವೇದಾಂತ್. ಗುಡ್ ಮಾರ್ನಿಂಗ್ ಮಾ. ಏನಾಯ್ತು, ಟೆನ್ಷನ್ನಾ? ನಾನು ಕಂಪ್ಲೀಟ್ಲಿ ಫೈನ್. ನಿನ್ನ ಮುಖ ನೋಡಿದ್ರೆ ಹಾಗನ್ನಿಸ್ತು. ಕೇಳಬೇಕು ಅಂತ ಅನಿಸ್ತು, ಕೇಳಿದೆ. ಬೆಳಗ್ಗೆ ಆಫೀಸ್ ಕಾಲಾ, ವರ್ಕ್ ಪ್ರೆಷರಾ? ಇಲ್ಲ ಮಾ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಸ್ಮೂತ್. ಏನು ತೊಂದರೆ ಕೊಡಿ. ಅಮ್ಮ, ನಿಮ್ಮದು ಕಾಫಿ ಆಯ್ತಾ? ಹಾಂ, ನಂದಾಯಿತು. ನಿನಗೆ ಕೊಡೋಣ ಅಂತ ಬಂದೆ. ಸರಿ ವೇದಾಂತ್, ಯು ಕ್ಯಾರಿ ಆನ್. ಅಮ್ಮ, ಒಂದು ನಿಮಿಷ. ನೀವು ನಿಮ್ಮ ಫೋನ್ ಅನ್ಕೊಂಡು ನನ್ನ ಫೋನ್ ತಗೊಂಡು ಹೋಗ್ತಿದ್ದೀರಾ? ನಿನ್ನ ಫೋನಾ? ಸಾರಿ ವೇದಾಂತ್, ನನಗೆ ಕನ್ಫ್ಯೂಸ್ ಆಯಿತು. ಸಾರಿ.
ಇಟ್ಸ್ ಓಕೆ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಲೇ ಹಳೆ ಮುಕ್ಕಿ, ಸೌಂಡ್ ಆದ್ಮೇಲೆ ಎದಳಿಲ್ಲ ಅಂದ್ಮೇಲೆ ಅಲಾರಾಮ್ನ ಆಫ್ ಮಾಡ್ಬೇಕು. ಅದು ಬಿಟ್ಟು ಸ್ನೂಸಿಗೆ ಹಾಕಿ ಹಾಕಿ ಸಾಯಿಸ್ತೀಯಲ್ಲೇ. ಬೀಳ್ತಾಳೆ. ಸಕ್ಕರೆ ನನ್ನ ಬೊಂಬೆ. ಆಯ್ತು ಬಿಡು, ನೀನು ಹೇಳ್ದಂಗೆ ಮಾಡ್ದೆ. ನಿನಗೇನೆ ಬಂತು ದೊಡ್ಡ ರೋಗ? ಹೇಳಿದ ಕಮ್ಮಕ್ ಕಿಮ್ಮಕ್ ಅಂದಲೆ ಸೈಲೆಂಟಾಗಿ ಹಾಕ್ಬಿಟ್ಟಿಯಲ್ಲೇ. ಯಾಕೆ ಜಗಳಕ್ಕೆ ಬರಲ್ವಾ? ಇದ್ಯಾವಾಗಿಂದ ನಾನು ಕಲಿಗಾಲ ಹೋಗಿ ಕೇಡ್ಗಾಲ ಶುರು ಆಯ್ತು. ನೀನು ಯಾವತ್ತು ಶ್ರೀಮಂತರ ಮನೆ ಹುಡುಗರನ್ನ ಪ್ರೀತಿಸೋದಾಗ್ಲಿ ಮದುವೆ ಆಗೋದಾಗ್ಲಿ ಮಾಡಿಕೊಡ್ತು. ಲೇ ಆಟಮ್ ಬಾಂಬ್ ತರ ಇದ್ದಲು ಟುಸ್ಪಟಾಕಿ ಆಗಿದ್ಯಲ್ಲೇ. ಯಾಕೆ ಬೇಜಾರಾಗಿದ್ಯಾ? ಓ ನಿನ್ನೆ ಅಮ್ಮ ಹಾಗೆಲ್ಲ ಬೈದ್ರು ಅಂತ ಹೇಳಿ ಮನ್ಸಿಗೆ ಹಾಕೊಂಡಿದ್ಯಾ? ಮನ್ಸಿಗೇನು ಹಚ್ಕೋಬೇಡ ಕಣೆ. ಅಮ್ಮ ಹೇಗೆ ಅಂತ ನಿಂಗೆ ಗೊತ್ತೋ ಅಲ್ವಾ? ನೋಡ್ತಾ ಇರು ಹೇಗೆ ಕರ್ಗೋಗಿರ್ತಾಳೆ ಅಂತ. ಹಾಗಲ್ಲ ಕಣೆ, ನಿನಗೆ ಗೊತ್ತು ಅಮ್ಮನ ಬಗ್ಗೆ. ರಾಧತೆ ಹೇಳಿರೋದ್ರ ಬಗ್ಗೆ ಅವಳು ಚಿಂತೆ ಮಾಡ್ತಾ ಕೂತ್ಕೊಂಡು ಆರೋಗ್ಯ ಕೆಡಿಸ್ಕೊಂಡ್ರೆ ಅಂತ. ಮೊದಲೇ ಅವಳಿಗೆ ಉಪ್ಸ ಇದೆ. ಸುಮ್ಮನೆ ಚಿಂತೆ ಮಾಡ್ತಾ ಇದೆಯಾ ಕಣೆ ನೀನು. ಅಮ್ಮ ಹಾಗೆಲ್ಲ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ನೀನು ವೇದನ್ ಬಾವ ಏನು ರಿಯಲ್ ಆಗಿ ಲವ್ ಮಾಡ್ತಿಲ್ವಲ್ಲ? ನಿನಗೆ ಮೊದಲು ಅವ್ರ ಮೇಲೆ ಲೈಟಾಗಿ ಫೀಲಿಂಗ್ ಇತ್ತು. ಸಾರಿ ಜೋರಾಗೇ ಇತ್ತು. ಆದ್ರೆ ಈಗದು ಇಲ್ವೇ ಇಲ್ಲ. ಅಲ್ಲಿಗೆ ಮುಗಿತಲ್ವಾ? ಮೊದಲು ನಂಗೆ ಮಾತ್ರ ಇತ್ತು. ಒನ್ ವೇ ಇರೋದು 2 ವೇ ಆಗಿ ಯಾವುದೋ ಕಾಲ ಆಯಿತು. ಅಮ್ಮ ನಮ್ಮ ಪ್ರೀತಿನ ಒಪ್ಪಲ್ಲ ಅನಿಸುತ್ತೆ. ನೋಡಿ ಅಳಿಯದ್ರೆ, ನಮ್ಮ ಸುಹಾಸಿನಿ ರಾಶಿಗೆ ಅದೃಷ್ಟ ಅಂತೆ. ಬಯಸದೇ ಭಾಗ್ಯ ಬರುತ್ತಂತೆ. ಇದೊಂದು ಬಾಕಿ ಇತ್ತು. ನಾನು ಅನ್ಕೊಂಡ ಹಾಗೆ ಏನೂ ಆಗ್ತಿಲ್ಲ ಅಂತ ನಾನಿಲ್ಲಿ ಟೆನ್ಷನಲ್ಲಿ ಕೂತಿದ್ರೆ ಅದೃಷ್ಟ ಅಂತೆ, ಅದೃಷ್ಟ. ಏನತ್ತೆ ನೀವು ಏನಾದರೂ ಹೊಸ್ತಿದ್ರೆ ಹೇಳ್ಬೇಕಲ್ವಾ? ನನ್ನ ಹೆಂಡತಿಗೆ ಪಾಸ್ಟ್ ಫ್ಯೂಚರ್ ಎಲ್ಲ ಚೆನ್ನಾಗೇ ಇದೆ, ಆದರೆ ಎರಡೂ ಕಡೆ ಸಿಕ್ಕಿರೋದು ಸಿಗೋದು ಮಾತ್ರ ನಮ್ಗಲ್ವಾ? ಶ್ರೀಧರ್, ನಾನು ನೋಡ್ತೀನಿ. ಅಮ್ಮ, ನಿಂಗೆ ಕೋಪ ಇದೆಯಾ? ಅಯ್ಯೋ ಇಲ್ಲಪ್ಪ, ಯಾಕೆ ಹಾಕಿ ಹೇಳ್ತಿದ್ಯಾ?
ಕೇಳಿ ಕೇಳಿ ನೀವೆಲ್ಲ ಬೆಳೆದು ದೊಡ್ಡವರಾಗಿ ನಿಮ್ಮ ಕಾಲ ಮೇಲೆ ನೀವೇ ನಿಂತು ತಿಂತಿರೋರಲ್ವಾ, ನಾನೇ ಕೋಪ ಮಾಡ್ಕೊಳ್ಳಿ? ನಿಮ್ಮೇಲೆ ಕೋಪ ಮಾಡ್ಕೊಳಕ್ಕಾಗತ್ತಾ? ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ಹಿಂಗೆಲ್ಲ ಏನನ್ನೂ ಮಾತಾಡಬೇಡ. ನಂಗೆ ತಡ್ಕೊಳಕ್ಕಾಗಲ್ಲಮ್ಮ. ಪ್ಲೀಸ್ ಅಮ್ಮ, ನೀಟಾಗಿ ಮಾತಾಡು. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ಅಯ್ಯೋ ಅಮ್ಮ, ಕಸ್ಟಮರ್ ಕೇರು ಹೊತ್ತು ಗೊತ್ತು ಅನ್ನೋದೇ ಇಲ್ಲ, ಯಾವಾಗಂದ್ರೆ ಅವಾಗ ಮಾಡ್ತಾನೆ ಇರ್ತಾರೆ. ಪರಮಾನಂದ, ಸಿಸ್ಟರ್ ಬಾಬಾ, ಓಡ್ ಮಮ್ಮಿ. ಅತ್ತೆ ಅದೇನೋ ಅದೃಷ್ಟ ಅಂದ್ರಲ್ಲ, ಫಾರ್ ದ ಫಸ್ಟ್ ಟೈಮ್ ರಾಶಿ ಭವಿಷ್ಯ ನಿಜ ಆಯ್ತು ನೋಡಿ. ಮಮ್ಮಿ ರಶ್ಮಿ ಹೋದಿಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲೆ ಅಂತ ಬಂದ್ಬಿಟ್ಟ. ಏನಕ್ಕ ಕುಂಭಮೇಳ ಸ್ವಾಗತ ಸಿಗುತ್ತೆ ಅಂತ ಬಂದರೆ ಇಲ್ಲಿ ಎಲ್ಲ ಸೈಲೆಂಟಾಗಿ ಎಸ್ಕೇಪ್ ಆಗಿಬಿಟ್ರು. ಏನು ನಾನು ಬಂದಿದ್ದವ್ರಿಗೆಲ್ಲ ಇಷ್ಟ ಇಲ್ಲ ಅಂತೀಯಾ? ಅವ್ರಿಗೆ ಖುಷಿ ಆಗದೆ ಇದ್ರೆ ಏನಂತೆ, ನನಗಂತೂ ತುಂಬ ಖುಷಿಯಾಗಿದೆ. ಸುಮ್ಮನೆ ಖುಷಿ ಪಟ್ಟರೆ ನನಗೇನು ಲಾಭ? ನಾನೀಗ ಪೊಲಿಟಿಷಿಯನ್ ಪರಮಾನಂದ ಅಲ್ಲ, ಬಿಸ್ನೆಸ್ ಮ್ಯಾನ್ ಪರಮಾನಂದ. ಪರಂ 2.0. ಈ ಲಗೇಜ್ನ ನಾನೇ ಕ್ಯಾರಿ ಮಾಡ್ಬೇಕಾ? ಕಳಿಸ್ತವ್ರಿಲ್ವಾ? ನಿನ್ 10.0 ಆದ್ರೂ ನಿನ್ ತರಲೆ ಬುದ್ಧಿ ಮಾತ್ರ ಬಿಡಲ್ಲ. ಇದನ್ನ ಮುತ್ತಾತನ್ ಟ್ರಂಕ್ ತಾನೆ. ಎಸ್ ಎಸ್, ಮೈ ಫ್ಯಾಮಿಲಿ ಪ್ರಾಪರ್ಟಿ. ಅದನ್ನ ಇಡು, ಕೆಲ್ಸದವ್ರು ಬಂದು ತಗೊಂಡು ಹೋಗ್ತಾರೆ. ನಡಿ ನೀನು. ಪರಮಾನಂದ, ನಿನ್ನ ನೋಡಿ ನನಗೆ ಕೇಸರಿ ಹಾಕಿರೋ ಹಾಲು ಕುಡ್ದಷ್ಟು ಖುಷಿ ಆಯ್ತು. ನಿನಗೆ ತುಂಬಾ ಕೆಲಸ ಇದೆ. ನಮ್ ವೇದಾಂತ್ ಇಷ್ಟಪಡ್ತಿರೋ ಹುಡುಗಿ ಯಾರು ಅಂತ ಆದಷ್ಟು ಬೇಗ ನನಗೆ ಗೊತ್ತಾಗ್ಬೇಕು. ಅದು ನಿನ್ನ ಬಿಟ್ರೆ ಬೇರೆ ಇನ್ಯಾರ ಕೈಲೂ ಮಾಡೋಕ್ಕಾಗಲ್ಲ ಅಂತಾನೆ ನಾನು ನಿನ್ನನ್ನು ಕರೆಸಿರೋದು. ನಿನ್ನ ವಾಯ್ಸ್ ನೋಟ್ ಕೇಳಿದಾಗಲೇ ನಾನು ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟಿದ್ದೀನಕ್ಕ. ಈಗ ನನಗೆ ಪೀಪಲ್ ಸಿಂಪತಿ ಬೇಕಾಗಿಲ್ಲ. ಪ್ರತಿಯೊಂದು ಟ್ರಾನ್ಸಾಕ್ಷನಲ್ಲೂ ಪ್ರಾಫಿಟ್ ಬೇಕು. ನಾವು ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಇವನು. ಸಂಬಂಧದಲ್ಲಿ ಏನು ಬಿಸ್ನೆಸ್ ನಿಂದು? ಬಿಸ್ನೆಸ್ ಅಂದರೆ ಬಿಸ್ನೆಸ್ಸು ಅಷ್ಟೇ. ಎಜುಕೇಷನ್ನೇ ಬಿಸ್ನೆಸ್ ಅಂತೆ, ಇನ್ನು ರಿಲೇಷನ್ ಯಾಕೆ ಆಗಬಾರ್ದು? ಆಯಿತು, ನಿನಗೆ ಬೇಕಾಗಿರೋದೆಲ್ಲ ನಿನಗೆ ಸಿಗುತ್ತೆ, ಡೋಂಟ್ ವರಿ. ಹಾಂ, ಇದು ನಮ್ಮ ಸಿಸ್ಟರ್ ಅಂದರೆ. ನನ್ನ ಬೇರೆ ಬಿಸ್ನೆಸ್ ಮ್ಯಾನ್ ಪರಮಾನಂದ ಅನ್ಕೋಬೇಡ. ನಾನು ಒಂಥರ ಅನಿಯನ್ ಪಿಕ್ಚರ್ ಹೀರೋ ಇದ್ದಂಗೆ, ಸಮಯಕ್ಕೆ ತಕ್ಕಂಥ ಕ್ಯಾರೆಕ್ಟರ್ ಚೇಂಜ್ ಆಗ್ತದೆ. ಈಗ ನಿನಗೋಸ್ಕರ ನಾನು ಡಿಟೆಕ್ಟಿವ್ ಪರಮಾನಂದ ಆಗ್ತೀನಿ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ಒಂದ್ಸಲ ಫೋನ್ ತೆಗೆದು ಯಾರು ಅಂತ ಮಾತಾಡು, ಇಲ್ಲಾಂದ್ರೆ ಕೆಟ್ಟದಾಗ ಹೊಡ್ಕೋತಾ ಇರುತ್ತೆ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ಹಲೋ ಹಲೋ, ಫೈನಲಿ ಈ ಕಾಲ್ ರಿಸೀವ್ ಮಾಡ್ತಿದ್ಯಾ? ಬೆಳಗ್ಗೆಯಿಂದ ಎಷ್ಟು ಸಲ ಕಾಲ್ ಮಾಡ್ತಿದ್ದೀನಿ, ಏನಾಗಿದೆ ನಿನಗೆ? ಏನೂ ಆಗಿಲ್ಲ. ಮತ್ತೆ ಯಾಕೆ ನಾನು ಇಗ್ನೋರ್ ಮಾಡ್ತಿದ್ಯಾ? ನನಗೆ ಮಾತಾಡೋಕ್ಕೆ ಮೂಡಿಲ್ಲ. ಸರಿ, ಫೋನಲ್ಲಿ ಮಾತಾಡೋದಕ್ಕೆ ಮೂಡಿಲ್ಲ ಅಂತಂದ್ರೆ ಬಿಟ್ಟಾಕು, ಆಫೀಸಿಗೆ ಬಾ, ಮಾತಾಡೋಣ. ಇಲ್ಲ, ನಾನು ಇವತ್ತು ಬರೋಲ್ಲ, ಲೀವ್ ತೊಗೊಂಡಿದ್ದೀನಿ. ದಿಸ್ ಇಸ್ ನಾಟ್ ಫೇರ್. ನೀನು ಹೀಗೆಲ್ಲ ಮಾಡೋದಕ್ಕಲ್ಲ. ಅಷ್ಟಕ್ಕೂ ನಿನಗೆ ಲೀವ್ ಕೊಟ್ಟಿದ್ಯಾರು? ನಾನು ನಿನ್ನ ಬಾಸ್ ಕರೀತಿದ್ದೇನೆ, ತುಂಬ ಕೆಲಸ ಇದೆ, ಇಮಿಡಿಯೇಟ್ ಆಗಿ ಕೊಡು. ಸಾರಿ, ಆಗಲ್ಲ. ನನ್ನ ಕೆಲಸ ಎಲ್ಲ ಕಾಂತಾನೆ ಮಾಡ್ತಾರೆ, ನಾನು ಬರಲ್ಲ. ನನಗೆ ಕಾಲ್ ಮಾಡಿ ಮಾಡಿ ರಗಳೆ ಮಾಡಬೇಡಿ. ಹಲೋ, ನನ್ನ ಮನ್ಸು ಸರಿ ಇಲ್ಲ ಅಂದರೆ ನಾನು ಯಾಕೆ ಇವನ ಹತ್ರ ರೇಗಬೇಕು? ಇದರಲ್ಲಿ ಇವನು ತಪ್ಪೇನಿದೆ ಪಾಪ.
ಏನಾಗಿದೆ ಅವಳಿಗೆ? ಸಡನ್ ಆಗಿ ಯಾಕೆ ಹೀಗೆ ಆಡ್ತಿದ್ದಾಳೆ? ನಿದ್ದೆ ಮಾಡಿ ಎದ್ದೇಳಷ್ಟರೊಳಗೆ ತಲೆಗೆ ಏನಾದರೂ ಏಟ್ ಬಿದ್ದಿರ್ಬೇಕು. ಯಾಕೆ ಹೀಗೆ ಆಡ್ತಿದ್ದಾಳೆ? ತಗೋತೀನಿ. ಅಮ್ಮ 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 ಅದು